ನೀವು ಯಾಕೆ ವಿಡಿಯೋ ಮಾಡಬೇಡ್ರಿ ಅಂದ್ರೆ ಹೇಳ್ರಿ. ನೀವು ಯಾರು ನಮ್ಗೆ ಹೇಳೋಕ್ಕೆ? ಬರ್ರಿ, ಜನಗಳ ಸಮಸ್ಯೆ ಗೊತ್ತಾಗಲ್ಲ. ನಾನು ವಿಡಿಯೋ ಮಾಡೋ ಸಮಸ್ಯೆ ನಿಮಗೆ ಕಾಣ್ತೈತಲ್ವಾ? ನಾನು ಸಮಸ್ಯೆ ಮಾಡೋದು ಕಾಣ್ತೈತಲ್ವಾ? ಹೌದು, ಯಾಕೆ ಮಾಡಬಾರ್ದಾ? ಅವ್ರು ಕಾಣೋದಿಲ್ವ ನಿಮಗೆ? ಇವ್ರು ಯಾರು ಕಾಣಲ್ವಾ? ಅರೇಂಜ್ ಮಾಡ್ರಿ ಮೇಡಮ್. ನಿಮ್ಗೆ ಆಗಿಲ್ಲ ಅಂತ ಹೇಳಿ ನಾನೇ DC ಮಾತಾಡ್ತೀನಿ. ಕರ್ಸಿ, ಒಂದು 20-30 ಕಳಿಸಿ. ನನಗೆಲ್ಲ ಬೇಕಾಗಿರೋದು, ನನಗೆಲ್ಲ ನೀವು ತಿಂಗಳ ಸಂಬಳ ತಗೊಳ್ತಿರಲ್ಲ, ಆ ಸಂಬಳ ಜಮಾ ಆಗಕ್ಕೆ ಇವರೆಲ್ಲ ದುಡ್ಡು ಕೊಡ್ತಲ್ಲ, ಅವ್ರಿಗೆ ಬೇಕಾಗಿರೋದು, ನನಗಲ್ಲ. ಮತ್ತೆ ಬಿಡಿ, ಸಮಸ್ಯೆಗೆ ಹೇಳ್ತಿರೋದು, ಸಮಸ್ಯೆ ನಮ್ಗೆ ಬಂದಿರೋದವರು. ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಾ? ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಾ ನೀವು? ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಿ ನೀವು? ನನ್ಗೆ ಯಾಕೆ ವಿಡಿಯೋ ಮಾಡಬೇಡಿ ಅಂತೀರಾ ನೀವು? ನೀವ್ಯಾರು ನನ್ಗೆ ಹೇಳಕ್ಕೆ? ನೀವ್ಯಾರು ನನ್ಗೆ ಹೇಳಕ್ಕೆ? ನೀವಲ್ಲ, ಅವರು. ನೀವು ಅವ್ರಿಗೆ ಸಪೋರ್ಟಿಂಗ್ ಬಂದ್ರಲ್ಲ, ಅದಕ್ಕೆ ಕೇಳಿದ್ದು. ಅಂದ್ರೆ ಯಾಕೆ ಮಾಡಬಾರ್ದು ಅಂತ ಕೇಳಿದ್ಕೆ ಏನೀಗ ಮಾಡಬಾರ್ದಾ? ಅವ್ರು ಮಾಡಬೇಡಿ ಅಂತ ಹೇಳಿದಾರೆ, ರೆಕಾರ್ಡ್ ಇದೆ. ಅವ್ರು ಮಾಡಬೇಡಿ ಅಂತ ಹೇಳಿದಾರೆ. ಯಾಕೆ ಮಾಡಬಾರ್ದಾ? ನೀವ್ ಏನ್ ಮಾಡಿರೋ ಸುಮ್ಮನೆ ಇರ್ಬೇಕಾ? ನೀವು ಇಲ್ಲಿಬ್ರು ನಿಂತ್ಕೊಳ್ರಿ, ಅಲ್ಲೊಂದಿಬ್ರು ನಿಂತ್ಕೊಳ್ತಾರೆ, ಜನಗಳು ಹಿಂಗೆ ನಿಂತ್ಕೊಂಡಿರ್ಲಿ. ಕರ್ಸಿ, ಮತ್ತೆ ಆ ಜವಾಬ್ದಾರಿ ಇದ್ರೆ ಕರ್ಸಿ, ಆ ಜವಾಬ್ದಾರಿ ಇದ್ರೆ ಕರ್ಸಿ. ಮೇಡಮ್ ಅವರೇ ಕೇಳ್ರಿ, ಕರ್ಸಿ. ಮೇಡಮ್ ಅವರೇ, ನೀವು ನಿಮ್ಮ ಯಾರು ಬಸ್ ಇಲ್ಲ ಬಸ್ಸು ಬಸ್ ಹಚ್ಚಿ ಮತ್ತೆ ಅವ್ರು ಜನಗಳನ್ನ ಯಾಕೆ ನಿಲ್ಸಿದ್ದೀರಾ ನೀವು? ಯಾಕೆ ನಿಲ್ಸಿದ್ದೀರಾ ಹೇಳಿ? ಜನಗಳು ಯಾಕೆ ನಿಲ್ಸಿದ್ರೆ? ಯಾರು ಮಾನವ ಐತೆ? ಯಾರು ನಿಮ್ಗೆ ಐತೆ, ನಮ್ಗಿಲ್ವಾ? ಇವ್ರನ್ನೆಲ್ಲ ನಿಲ್ಸಿದ್ರ ನಿಮಗೆ ಮಾತ್ರ ಐತೆ ಮಾನವೈತೆ. ನಾವು ಇಲ್ಲಿ ಕೇಳ್ತಿದೀವಲ್ಲ, ನಮಗೆ ಮಾನವೈತೆ ಇಲ್ವಾ? ನಮ್ಗೆ ಮತ್ತೆ ಕಳ್ಸಿ. ಅವೆಲ್ಲ ಆಕ್ಷನ್ ಬೇಡ. ಯಾರು? ನಾನು ಪಬ್ಲಿಕ್ ಮಾತಾಡ್ತೀನಿ. ನಿಮ್ ಕೆಲಸ ನೀವು ಮಾಡಿ, ನೀವು ನನ್ನೇ ಕೇಳ್ಬೇಕಾಗಿಲ್ಲ. ನಾನು ನಿನ್ಗಲ್ಲ. ನೀವ್ ಯಾಕೆ ನಾನು ಮಾತಾಡ್ಸಿದ್ರಿ? ನಾನು ಮಾಡದೆ ನನ್ನ ಕೆಲಸ ನಂದು. ಅವೆಲ್ಲ ಕೈ ಎಲ್ಲ ಆಕ್ಷನ್ ಬೇಡ. ನಿಮ್ ಕೆಲಸ ನೀವು ಮಾಡಿ. ಹೌದು, ಯಾರು? ಹೌದಾ? ಕಸ ಹಾಕಿದ್ರಲ್ಲ, ಬರೀ ಅದು ರೆಸ್ಪಾನ್ಸಿಬಲ್ ಅಲ್ವಾ ನಿಮ್ಗೆ? ಕಸ ತೋರ್ಸನ? ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ. ಜನ ನಿಂತಿರೋ ರೆಸ್ಪಾನ್ಸ್ ಇಲ್ಲ. ನೋಡಮ್ಮ, ನಿನ್ ಕೆಲಸ ನೀನ್ ಮಾಡಿ ಹೋಗಿ. ನೀನ್ ನನಗೇನು ಹೇಳಕ್ ಹೋಗ್ಬೇಡ. ನೀನು ಹೇಳಂಗಿಲ್ಲ. ಹೋಗಿ ಕೆಲಸ ಮಾಡೋ ನೀನು. ನನ್ಗೆಲ್ಲ ಹೇಳೋದು ನೀನು. ಹೋಗಲ್, ನೀನ್ ಕೆಲಸ ಮಾಡೋ ನೀನು. ನನ್ಗೆ ಹೇಳ್ಬೇಡ. ಜನಗಳಿಗೆ ಕೆಲಸ ಮಾಡಿ ಹೋಗಿ ಫಸ್ಟ್. ಮತ್ತೆ ಹೋಗೋ ನೀನು. ನಿನ್ ಕೆಲಸ ಮಾಡ್ಕ. ನೀನ್ ಯಾರು ನನ್ ಕೇಳಕ್ಕೆ? ನೀನ್ಯಾರು? ಏನ ನಾನು ಮತ್ತೆ ಪದ ಬಳಸಿದ್ರೆ ಮತ್ತೆ ಬೇರೆ ಇರ್ತೈತೆ. ನೀವೇನ್ ನಂಗೆ ಮಾತಾಡೋದು? ಯಾರು? ಯಾವನು ಅಂತ ಹೆಂಗಂದೆ ನೀನು? ಇಲ್ಲಿ ರೆಕಾರ್ಡ್ ಐತೆ. ನಾನು ಪಬ್ಲಿಕ್ಕು, ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ. ಯಾರ ಏನ ನೀವ್ಯಾಕೆ ನನ್ ಕ್ವಶನ್ ಮಾಡಿದ್ರಿ? ಕಂಪ್ಲೇಂಟ್ ಕೊಡ್ರಿ ಹೋಗಿ ಸ್ಟೇಷನ್ ಅಲ್ಲಿ, ಟೌನ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಹೋಗಿ. ಟೌನ್ ಸ್ಟೇಷನ್ ಅಲ್ಲಿ ಕೊಡೋಗಿ ಹೋಗಿ ಟೌನ್ ಸ್ಟೇಷನ್ ಅಲ್ಲಿ ಮಾತಾಡ್ಕೊಂತೀನಿ. ಹೋಗಿ ಕೊಡೋಗಿ. ಈಗಲೇ ಬನ್ನಿ, ಹೋಗಿ ಕೊಡೋಗಿ. ನಾನು ಬರ್ತೀನಿ, ಆಧಾರ್ ಕಾರ್ಡ್ ತಗ ಬರ್ತೀನಿ. ಹೋಗಿ ಕೊಡೋಗಿ. ಯಾರು? ನಾವು ಇಲ್ಲಿ ಜನ ನಿಂತಿರೋ ಕೇಳ್ಬಾರ್ದು, ನಮ್ ತಪ್ಪ? ಇಲ್ಲಿ ನಿಂತಿರೋ ಕೇಳಿ ನಮ್ ತಪ್ಪ? ಸುಮ್ಮನೆ ಇಲ್ಲ, ಮಾತಾಡ್ಲಿ ಬಿಡಿ. ಅವ್ರೇನೋ ರೂಲು ಎಲ್ಲ ಕೇಳ್ತಾರಲ್ಲ, ಬರ್ಲಿ ಮಾತಾಡ್ಲಿ. ಯಾವನು ಅಂತಾರಲ್ಲ, ಅದಕ್ಕೆ ಉತ್ತರ ಕೊಡ್ಸಣ್ಣ. ಯಾವನು ಅಂತಾರಲ್ಲ, ಐತಿಲ್ ಉತ್ತರ ಕೊಡ್ಸಣ್ಣ. ಆಯ್ತು, ಕಳಿಸ್ತೀವಿ. ಇನ್ನೊಂದ್ಸರಿ ಹೇಳಿ. ನಾನು ಹೇಳಿಲ್ಲ ನಿಮ್ಗೆ. ನೀವ್ ಹೆಂಗ್ ಕೇಳಿದ್ರಿ ನಮ್ಗೆ? ಯಾಕೆ ಕೆಲಸ ಮಾಡಿ ನೀವು ನನ್ನೆಲ್ಲ ಕೇಳಕ್ಕಲ್ಲ ಇರೋದು ಕೆಲಸ ಕೊಟ್ಟಿರೋದು. ಹೋಗಿ ನನ್ನೆಲ್ಲ ಕೇಳೋದು ನೀವು. ಹೋಗಿ ನಿಮ್ಮ ಆಫೀಸರ್ ಹೇಳಿ. ಇವತ್ತು ಎಲ್ಲರ ಮನಸ್ಸನ್ನು ಕೂಡ ಅದೇ, ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳನ ಮೊದಲಿಂದನೂ ಕೂಡ ಒಂದು ಪುಣ್ಯಕ್ಷೇತ್ರ ಅಂತ ನಾವೆಲ್ಲರೂ ನಂಬಿಕೊಂಡು ಇಡೀ ರಾಜ್ಯದ ಮತ್ತು ರಾಷ್ಟ್ರದ ನಾನಾ ಭಾಗದಿಂದ ಅಲ್ಲಿ ಭಕ್ತರು ಬಂದು ಅಲ್ಲಿ ದೇವರ ಮೊರೆ ಹೋಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಯಾವತ್ತೂ ಕೂಡ ಈ ಪ್ರಸಂಗ ಉದ್ಭವ ಆಗದಿದ್ದು ಇವಾಗ ಈ ಸಂಶಯ ಹುಟ್ಟಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಆಗಿದೆ. ಜೊತೆಯಲ್ಲಿ ಯಾರೋ ಪಿತೂರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಉಪಮುಖ್ಯಮಂತ್ರಿಗಳೇ ಹೇಳಿದಂಥ ಸಂದರ್ಭದಲ್ಲಿ ಇದನ್ನು ಗಂಭೀರವಾಗಿ ಸರ್ಕಾರ ತಗೊಂಡು ಇವತ್ತು ಆ ಇಶ್ಯೂನಲ್ಲಿ ಖಂಡಿತ ಅಲ್ಲಿ ಧಾರ್ಮಿಕಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ.
ಇಲ್ಲ, ನಮಗೂ ಅದು ಈಗ ಎಲ್ರದ್ದು ಒಂದೇ, ನಮ್ದೆಲ್ಲರೂ ಕೂಡ ಧರ್ಮಸ್ಥಳ ನಮ್ಮ ಪುಣ್ಯಕ್ಷೇತ್ರ. ಆ ಕ್ಷೇತ್ರದಲ್ಲಿ ಆ ಥರ ಆಗಲಿಕ್ಕೆ ಕಾರಣ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಇದರಲ್ಲಿ ಏನೋ ಪಿತೂರಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಅದನ್ನು ದಯಮಾಡಿ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಸಿ ಕಾನೂನಿನ ರೀತಿಯಲ್ಲಿ ಅದರಿಂದ ಹೊರಬರೋ ರೀತಿಯಲ್ಲಿ ಭಕ್ತರಿಗೆ ಯಾರಿಗೂ ಕೂಡ ಆತಂಕ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ.